ಕೆಆರ್ಎಸ್ ಡ್ಯಾಮ್ ಸಂಪೂರ್ಣ ಭರ್ತಿ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೆಆರ್ಎಸ್ ಡ್ಯಾಮ್ನಲ್ಲಿ ಬಾಗಿನ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗಾಗಲೇ ಮೈಸೂರಿನಿಂದ ಹೊರಟಿರತಕ್ಕಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಂಪುಟ ಸಹೋದ್ಯೋಗಿಗಳೆಲ್ಲರೂ ಕೂಡ ಕೆಆರ್ಎಸ್ನಿಂದ ಬರ್ತಾ ಇದ್ದಾರೆ. ಕೆಆರ್ಎಸ್ನಲ್ಲಿ ಬಂದು ಶುಭ ಅಭಿಜಿನ್ ಮುಹೂರ್ತದಲ್ಲಿ ಬಾಗಿನ ಸಮರ್ಪಣೆಯನ್ನು ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳ ಸ್ವಾಗತಕ್ಕೆ ಈಗ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಬಹಳ ಅದ್ಭುತವಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲಿ ನೋಡಿದ್ರೂ ಕೂಡ ಕನ್ನಡದ ಬಾವುಟಗಳು, ಹೂವುಗಳಿಂದ ಅಲಂಕಾರ, ಜಾನಪದ ಕುಣಿತ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳನ್ನು ಬರಮಾಡಿಕೊಳ್ಳೋದಕ್ಕೆ ಅಂತ ಮಾಡಿಕೊಂಡಿರ್ತಕ್ಕಂಥ ತಯಾರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮತ್ತು ಸ್ಥಳೀಯ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಇವರೆಲ್ಲರೂ ಕೂಡ ಇವಾಗ ಕೆಆರ್ಎಸ್ಗೆ ಬರ್ತಾ ಇದ್ದಾರೆ. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಸಾಂಪ್ರದಾಯಿಕವಾಗಿ ಬಾಗಿನ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಯಾಕೆ ಇದರ ಹಿನ್ನೆಲೆ ಏನು ಅಂತಂದರೆ, ಸಾಮಾನ್ಯವಾಗಿ ಮನೆಗೆ ಬರ್ತಕ್ಕಂಥ ಹೆಣ್ಣುಮಗಳು ಮುತ್ತೈದೆ ಆಕೆಗೆ ಬಾಗಿನವನ್ನು ಕೊಟ್ಟು ಆಕೆಯನ್ನು ಸ್ವಾಗತ ಮಾಡ್ತಕ್ಕಂಥದ್ದು ಹಿಂದೂ ಪರಂಪರೆ. ಈಗಲೂ ಕೂಡ ಅದೇ ರೀತಿ 3ನೇ ಬಾರಿಗೆ ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಅಂದರೆ ಅವರು ಮುಖ್ಯಮಂತ್ರಿ ಆದಂತಹ ಸಂದರ್ಭ, ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗ 2013 ಮತ್ತು 2014ರಲ್ಲಿ ಕೆಆರ್ಎಸ್ ಡ್ಯಾಮ್ ತುಂಬಿತ್ತು. ಆಮೇಲೆ 3 ವರ್ಷ ತುಂಬಿರಲಿಲ್ಲ. ಅಷ್ಟೊತ್ತಿಗೆ ಇವರು ಅಧಿಕಾರಾವಧಿ ಮುಕ್ತಾಯ ಆಗಿತ್ತು. ಈಗ ಮತ್ತೆ 2024 10 ವರ್ಷಗಳ ಬಳಿಕ ಸಿದ್ದರಾಮಯ್ಯನವರು ಈಗ ಬಾಗಿನ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೆಲ್ಲೂ ತಳಿರು, ತೋರಣ, ಹೂವುಗಳು, ಜಾನಪದ ಕಲಾ ತಂಡಗಳಿಂದ ಕುಣಿತ, ಕನ್ನಡ ಡ್ಯಾಮ್ ಮೇಲೆ ರಾರಾಜಿಸ್ತಾ ಇರ್ತಕ್ಕಂಥ ಕನ್ನಡದ ಬಾವುಟಗಳು ಇವೆಲ್ಲವನ್ನು ನೋಡ್ತಾ ಇದ್ದೀವಿ ಸಾಂಪ್ರದಾಯಿಕವಾಗಿ. ಯಾಕೆಂದರೆ ದಕ್ಷಿಣ ಕರ್ನಾಟಕದ ಜೀವನದಿ ಕಾವೇರಿ ನದಿ ತುಂಬಿತು ಅಂತಂದರೆ ಅಲ್ಲಿಗೆ ಆ ಭಾಗದ ರೈತರ ಸಂಭ್ರಮ ಮುಗಿಲು ಮುಟ್ಟಿದ ಹಾಗೆ. ಅದರಲ್ಲೂ ಮಂಡ್ಯ ಭಾಗದ ರೈತರು ಅವರೆಲ್ಲರೂ ಕೂಡ 3 ಬೆಳೆಗಳನ್ನು ಬೆಳ್ಕೊಳ್ತಾರೆ. ಕುಡಿಯೋ ನೀರು ಎಲ್ಲದಕ್ಕೂ ಅನುಕೂಲ ಆಗ್ತಕ್ಕಂಥದ್ದು ಕೆಆರ್ಎಸ್.